ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಗುರವೇ ಸರ್ವಲೋಕಾನಾಂ ಬಿಸಜೇ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಪರಮ ಪೂಜ್ಯರು, ಪ್ರಾತಸ್ಮರಣೀಯರು, ಮಾತನಾಡುವ ನಡೆದಾಡುವ ದೇವರೆಂದೇ ಖ್ಯಾತಿಯನ್ನು ಹೊಂದಿರುವ ಇಂಚಲದ ಪುರವಾಸಿ, ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಪರಮ ಆರಾಧ್ಯರು ಆಗಿರುವ ಪರಮ ಪೂಜ್ಯ ಸದ್ಗುರುವಿನ ಪವಿತ್ರ ಪಾದಗಳನ್ನು ಹೃತ್ಪದ್ಮದಲ್ಲಿ ಸ್ಥಾಪಿಸಿಕೊಂಡು ಬಸವಾದಿ ಶ್ರೀ ಶಿವಶರಣರ ಕನ್ನಡ ನಾಡಿನ ಎಲ್ಲ ದಾರ್ಶನಿಕರ ಎಲ್ಲರೂ ಸ್ಮರಣೆ ಮಾಡಿ, ಈ ಒಂದು ಮಠದ ಸಂಸ್ಥಾಪಕರು ಅನಂತ ಕರುಣಾಮೂರ್ತಿಗಳು ಪರಮ ಪೂಜ್ಯರು ಆಗಿರುವ ಪೂಜ್ಯ ಅಪ್ಪಾಜಿಯವರ ಶ್ರೀಚರಣಗಳಲ್ಲಿ ಅನಂತ ಭಕ್ತಿ ನಮಸ್ಕಾರ ಸಲ್ಲಿಸಿ, ಈ ಒಂದು ಶುಭ ಸಂಜೆಯ ಈ ಪವಿತ್ರವಾದ ಚಿಂತನೆಯಲ್ಲಿ ಭಾಗಿಗಳಾಗಿರುವ ತಮ್ಮೆಲ್ಲರಿಗೂ ಕೂಡ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸಿ, ಇವತ್ತಿನ ದಿವಸ ಲೋಕ ಕಲ್ಯಾಣ ಹಿತಚಿಂತಕರಾಗಿರುವಂಥ ಶ್ರೀಮನ್ ನಿಜಗುಣ ಶಿವಯೋಗಿಗಳಿಂದ ವಿರಚಿಸಲ್ಪಟ್ಟಿರುವ ಕೈವಲ್ಯ ಪದ್ಧತಿ ಎಂಬ ನಾಮಕ ಗ್ರಂಥದಲ್ಲಿಯ ಒಂದು ನುಡಿ. ಅದು ಯಾವುದು ಅಂತಂದ್ರೆ, ಬೇರೊಂದು ಪದವೇನು ಪಡಿವೆನೆಂಬ ಅಳಿಯಾಸೆ ದೋರದೆನ್ನಳು. ಬೇರೊಂದು ಪದವೇನು ಪಡಿಬೇಕೆಂಬ ಅಳಿಯಾಸೆ ದೋರದೆನ್ನಳು, ಗುರುವಿನ ಕೃಪೆ ಇರಲು. ಗುರುವಿನ ಕರುಣೆ ಅನ್ನುವಂಥದ್ದು ಆದಾಗ ಮತ್ತೊಂದು ಪದವಿ ಪಂಗಡಗಳನ್ನು ನನಗೆ ಬೇಕು ಅಂತ ಅನಿಸೋದೇ ಇಲ್ಲ ಅಂಥೇಳಿ ಯಾರು ಶಿಷ್ಯನಾಗಿರ್ತಕ್ಕಂಥವ ಹೇಳ್ತಾನೆ, ನಾನು ಮತ್ತೊಂದು ಪದವಿ ಪಡಿಬೇಕಂತ ಅನ್ಸಂಗಿಲ್ಲ. ಯಾಕೆ ಅನ್ಸಂಗಿಲ್ಲ ಅಂತ ಕೇಳಿ ಗುರುವಿನ ಒಲಿಮೆ ತೊರಕೊಳ್ಳಲು. ಗುರುವಿನ ಒಲಿಮೆ ಅಂದ್ರೇನು? ಗುರುವಿನ ಕರುಣೆ ಅದಾರಂತ. ಕರುಣೆ ಅನ್ನುವಂಥದ್ದು ಆದಾಗ ನಾನು ಮತ್ತೊಂದು ಪಡ್ಕೋಬೇಕು ಆಸೆ ಅಂತ ಉಳಿಯಂಗಿಲ್ಲ ನೋಡು ಅನ್ನುವಂಥ ಉದ್ಗಾರ ಇಲ್ಲಿ ಶಿಷ್ಯ ಮನ ತುಂಬಿ, ಸತ್ಶಿಷ್ಯನಾಗಿರ್ತಕ್ಕಂಥವ ಮನಸ್ಸು ತುಂಬಿ ಗುರುವಿನ ಒಂದು ಗುಣಗಾನವನ್ನು ಮಾಡ್ತಾನೆ. ಹೇ ಸದ್ಗುರುನಾಥ, ನಿನ್ನ ಒಲಿಮೆ ಅನ್ನುವಂಥದ್ದು ನನ್ನ ಮೇಲೆ ಯಾವಾಗ ಆಯ್ತು, ನಿನ್ನ ಸಂಪೂರ್ಣ ಕೃಪೆ ಅನ್ನುವಂಥದ್ದು ನನಗೆ ಯಾವಾಗ ಆಯ್ತು, ಆವಾಗ ಈ ಜಗತ್ತಿನಲ್ಲಿ ಯಾವುದು ಉಳಿಲಿಲ್ಲ ಅಂತ ಅರ್ಥ. ಏನಾದ್ರೂ ಬೇಕು ಅಂತ ಅಪೇಕ್ಷೆ ಆಗತ್ ಮನುಷ್ಯನಿಗೆ, ಇಲ್ಲ ಅಂತ ಅನ್ನಂಗಿಲ್ಲ. ಅದು ಬೇಕು ಇದು ಬೇಕು ಅಂತ ಯಾವಾಗ ಆಕತಿ? ಅಜ್ಞಾನ ಕಾಲದಲ್ಲಿ ಆಗ್ತದ. ಆದ್ರೆ ಇಲ್ಲಿ ಏನಂತಾರ ಅವರು, ಏನು ದೊರಕೊಳ್ಳೋದು ನನಗೆ ಆಗಂಗಿಲ್ಲ ನೋಡು. ಅತಿಯಾಸೆ ಆದಾಗ, ಅಳಿಯಾಸೆ ಆದಾಗ ಅತಿಯಾಸೆ ಆಗ್ತೈತಂತ. ಅತಿಯಾಸೆನ ಅಳದಾಗ ಎಲ್ಲ ಆಸೆಗಳು ನಿರಾಶೆ ಆಗ್ಬಿಡ್ತಾವ, ಎಲ್ಲ ಹೋಗ್ಬಿಡ್ತಾವ ಅಂತ ಅರ್ಥ. ಅದಕ್ಕ ಸದ್ಗುರುನಾಥ ಹೆಂಗಿರ್ತಾನ? ಎಲ್ಲರಂತವನಲ್ಲ ಗಂಡ ಬಲ್ಲಿದನು ಪುಂಡ, ಎಲ್ಲರಂತವನಲ್ಲ ನನ್ನ ಗಂಡ. ಏನ್ ಮಾಡಿದ? ಸೊಲ್ಲಿಗೆ ಬೈದು ಎನ್ನನು ಎಲ್ಲಿ ಹೋಗದ ಹಾಗೆ ಮಾಡಿಟ್ಟ, ಎಲ್ಲಿ ಹೋಗದ ಹಂಗ ಮಾಡಿಟ್ಟ, ಕಾಲ್ ಮುರಿದು ಬಿಟ್ಟ. ಶಿಶುನಾಳ ಸರಿಪಜ್ಜವ್ರ ಒಂದು ಪದ ಐತಿ ಇಲ್ಲಿ. ಏನು? ಸೊಲ್ಲಿಗೆ ಬೈದು ಎನ್ನನು ಎಲ್ಲಿ ಹೋಗದ ಹಂಗ ಮಾಡಿಟ್ಟ, ಕಾಲ್ ಮುರಿದು ಬಿಟ್ಟ. ಬಹಳ ಮಾರ್ಮಿಕವಾಗಿರ್ತಕ್ಕಂಥ ಇದು. ಎಲ್ಲರಂತವನ್ ಅಲ್ಲ ನನ್ನ ಗಂಡ. ಇಲ್ಲಿ ಸದ್ಗುರುನಾಥನಿಗೆ ಶಿಶುನಾಳ ಸರಿಪಜ್ಜವರು ಗುರು ಗೋವಿಂದ ಭಟ್ಟರಿಗೆ ನನಗೆ ಏನ್ ಮಾಡಿದ್ರು ಸದ್ಗುರುನಾಥ ಅಂತ ಹೇಳಿದ್ರೆ, ಈ ದೇಶದಲ್ಲಿ, ಪ್ರಪಂಚದಲ್ಲಿ, ಈ ಜಗತ್ತಿನಲ್ಲಿ ಎಲ್ಲ ಆಶೆ ಪಂಚ ವಿಷಯಾದಿಗಳು ಎಲ್ಲ ಕಡೆ ಹರ್ಕೊಂಡು ಬಿದ್ದಾವು. ಎಲ್ಲಿ ನೋಡ್ತಿ ಅಲ್ಲೆಲ್ಲ ಪಂಚ ವಿಷಯಗಳದಾವ. ಶಬ್ದ, ಸ್ಪರ್ಶ, ರೂಪ, ರಸಗಂಧ ಅಂತಕ್ಕಂಥವು. ಇವನು ನೋಡಿದ ಕೂಡಲೇ ಏನಾಗ್ತದ್ರಿ? ಮನಸ್ಸು ಚಂಚಲ ಆಗ್ತದ. ಮನಸ್ಸು ಏನಾಗ್ತದ? ಬೇಕು ಅಂತ ಅಪೇಕ್ಷೆ ಆಗ್ತದ. ಬೇಕು ಬೇಡಿಕೆಗಳನ್ನ ಎಲ್ಲವನ್ನ ನಾವು ಸಂಪೂರ್ಣ ಮಾಡ್ಕೋಬೇಕು ಅನ್ನೋಂತ ಅಭಿಲಾಷೆ ಹುಟ್ಟುತ್ತದ. ಅಂತ ಅಭಿಲಾಷೆನೇ ಗುರುನಾಥ ಏನ್ ಮಾಡ್ತಾನೆ? ಕರುಣೆ ಮಾಡಿ, ಇದು ಈ ಪ್ರಪಂಚದಲ್ಲಿ ಯಾವುದು ನಿಂದಲಪ. ಇದು ಈ ಪ್ರಪಂಚದಲ್ಲಿ ವಸ್ತು ಇರದಾನ ಇವೆಲ್ಲ ದುಃಖಮಯವಾಗಿರ್ತಕ್ಕಂಥ ವಿಷಯಾದಿಗಳದಾವು. ಯಾವುದರಿಂದ ಪಂಚ ವಿಷಯಗಳನ್ನು ತಗೋರಿ, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅಂತಕ್ಕಂಥವ್ರು ತೆಗೆದುಕೊಂಡ್ರ ಎಲ್ಲವೂ ದುಃಖಮಯ. ಇವು ಪಂಚ ವಿಷಯ ಎಲ್ಲ ದುಃಖಮಯ ಅದಾವ. ಇವು
ಇದ್ರ ಕಡೆ ನೀವು ಒಂದು ಜರ್ ಆಸೆ ಮಾಡಿದೆ ಅಂತ ಕೇಳಿದ್ರೆ 5 ವಿಷಯಗಳು 5 ಪ್ರಾಣಿಗಳು ಬಲಿ ಹೋಗಿದಾವ್. ಅಳಿ ಮೀನ ಗಜ ಪತಂಗ ಅಂತಕ್ಕಂಥವು ಇವೆಲ್ಲ ಏನ ಮೃಗವೆಂಬ ಅಳಿವ ಈ 5 ಪ್ರಾಣಿಗಳು ಏನಾಗಿದಾವ ಅಂತ ಒಂದೊಂದು ವಿಷಯಕ್ಕೆ ಒಂದೊಂದು ಪ್ರಾಣಿ ಬಲಿ ಹೋಗಿದಾವ ಅಂದಾಗ ಪಂಚೇಂದ್ರಿಯಗಳಲ್ಲಿ ಪಂಚ ವಿಷಯಗಳಲ್ಲಿ ನಿನ್ನಲ್ಲಿರುವ ನೀ ಹೆಂಗ ಉಳಿತಿ? ಸುಳಿವೆಲೆ ಅಂತ ತುಳಿವೆ ನೀನು, ಎಲ್ಲಿ ಉಳಿತಿದೀಪ ಉಳಿಯಕ್ ಆಗಂಗಿಲ್ಲ. ಅದ್ರ ಸಲುವಾಗಿ ನೀ ಏನ್ ಮಾಡು ಅಂತೇಳಿ ಅವಕ್ರ ಮೇಗಿನ ಆಸೆ ತೆಗೆದು ಬಿಡು ಅಂತ ಹೇಳಿ ಅದಕ್ಕೆ ಗುರುವಿನ ಒಲಿಮೆ ಬೇಕು, ಅಂದ್ ಕರುಣೆ ಬೇಕಂತ ಇದಕ್ಕೆ. ಎಲ್ಲವನ್ನ ತ್ಯಾಗ ಮಾಡೋ ಸುಲಭ ಮಾತಲ್ಲಿದು. ಗುರುವಿನ ಸಂಪೂರ್ಣವಾಗಿರ್ತಕ್ಕಂಥ ಜ್ಞಾನವನ್ನ ನಮಗ್ ಕೊಟ್ಟರು ಅಂತ ಕೇಳಿದ್ರೆ ಆ ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡೆಯ ಅಂತ ತಿಳ್ಕೊಂಡು ವಿಶ್ವಗುರು ಬಸವಣ್ಣನವರು ಅಂದ ಹಾಗೆ ಅವ್ರು ಏನ್ ಮಾಡ್ತಾರ ಅಂತಂದ್ರೆ, ನಿನ್ನ ಒಂದು ಜ್ಞಾನ ನೀ ಕೊಟ್ಟಿ ಅಂತ ಕೇರ ಅಲ್ಲಿ ಜ್ಞಾನ ಆದ್ರೆ ಅಜ್ಞಾನಕ್ಕೆ ಯಾಕೆ ಜಾಗ ಇರ್ತೈತಿ? ಇರಂಗಿಲ್ಲ. ಅದಕ್ಕಾಗಿ ನೀ ನಮ್ ಸಂಪೂರ್ಣ ನಿನ್ನ ಕರುಣೆ ಅನ್ನುವಂಥದ್ದು ನಮಗ್ ಕೊಡು ಸದ್ಗುರುನಾಥ. ಅದಕ್ಕ ಗುರುವಿನ ಅಂತ್ಯಕ್ಕಿದ್ದವ್ರು ಶರಣರು ಮತ್ತೊಂದು ಬೇಡಿಕೊಂಡ್ರು. ಏನ್ ಬೇಡಿಕೊಂಡ್ರು ಅಂತ ಕೇಳಿದ್ರ, ಬ್ರಹ್ಮ ಪದವಿಯನ್ನಲ್ಲಿ ಎಲ್ಲ ಅವಿವು ಪದವಿಗಳು ಬೇಕಾಗಿಲ್ಲ ಅಂತಾರ ಅವರು. ಇವೆಲ್ಲ ನೋಡ್ರಿ ಎಂತೆಂತ ಪದವಿ ದೊಡ್ಡ 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 ಪದವಿಗಳು ಅದಾವು ಜಗತ್ತಿನಲ್ಲಿ. ದೇವತೆಗಳ ಪದವಿಗಿಂತನೂ ಎಲ್ಲ ಕಡಿಮೆನ ಕರೆ. ದೇವತೆಗಳ ಪದವಿನ ಬೇಡದ್ರ ಶರಣರು. ಬ್ರಹ್ಮ ಪದವಿಯನ್ನೊಲ್ಲೆ, ರುದ್ರ ಪದವಿಯನ್ನೊಲ್ಲೆ, ವಿಷ್ಣು ಪದವಿಯನ್ನೊಲ್ಲೆ, ಮತ್ತಾವ ಪದವಿಯನ್ನೊಲ್ಲೆನಯ್ಯ ನಿಮ್ಮ ಶರಣರ ಸುಳ್ನುಡಿಯ ಒಂದು ಅರಗಳಿಗೆ ಇಟ್ಟರೆ ನಿಮ್ಮ ನಿತ್ಯಕಾನ ರಾಮನಾಥ ಅಂತಂದ್ರು. ಅಂದ್ರೆ ಬ್ರಹ್ಮ ಪದವಿ ಸೃಷ್ಟಿಕರ್ತನಾಗಿರ್ತಕ್ಕಂಥ ಬ್ರಹ್ಮ ಪದವಿನೂ ಬೇಡ ನನಗ. ರಕ್ಷಣೆ ಪಾಲನೆ ರಕ್ಷಣಾ ಮಾಡ್ತಕ್ಕಂಥ ವಿಷ್ಣು ಪದವಿನೂ ನನಗೆ ಬೇಡ. ಲಯಕರ್ತನಾಗಿರ್ತಕ್ಕಂಥ ರುದ್ರ ಪದವಿನ ತ್ರಿಮೂರ್ತಿಗಳ ದೊಡ್ಡ ಪರಮಾತ್ಮ ದೇವತೆಗಳು ಇವರು. ದೇವತೆಗಳ ಪದವಿನ ಬೇಡ ನಮಗಂದ್ರ ಅವ್ರು ಮತ್ತೇನ್ ಬೇಕು? ನಿಮ್ಮ ಶರಣರ ಅಂದ್ರೆ ಶರಣರು ಅವರು ಮಾತನಾಡಿದ ಲಿಂಗವೇ ಕಾಣಬಹುದಂತ. ಶರಣರು ಮನಬಿಚ್ಚಿ ಮಾತನಾಡಿದ್ರೆ ಲಿಂಗವನೇ ಕಾಣಬಹುದು ಅಂದ್ರೆ ಪರಮಾತ್ಮನ ಕಾಣಕ್ ಬರ್ತೈತಿ. ಅದಕ್ಕಾಗಿ ನಮಗೇನ್ ಮಾಡೋ ಅಂತ ಕೇಳಿದ್ರೆ, ನಿಮ್ಮ ಶರಣರ ಒಂದು ನುಡಿ ಗಡನ್ ಅಂತಂದ್ರೆ ನುಡಿ ಒಡನಾಟ ಅಲ್ಲಿ ಇದ್ದೀವ ಅಂದ್ರ ನಮಗೆ ಲಿಂಗವನೇ ಕಾಣಬಹುದು. ಇವೆಲ್ಲ ಸುಳ್ಳಂತ ಸುಳ್ಳು ನುಡಿ ಅರಗಳಿಗೆ ಇರ್ತಡೆ ನಿಮ್ಮ ನಿಮ್ ಅವರ ನುಡಿಯೊಳಗನ ನಮ್ಮ ಒಡನಾಟ ಇಲ್ಲ ನಾವು ನಿಮ್ಮನ್ನ ಕಾಣ್ತೀವಿ. ಇಷ್ಟು ಸುಂದರವಾಗಿರ್ತಕ್ಕಂಥ ಮಾತು ಎಲ್ಲ ಪದವಿ ಕಿತ್ತು ಹಾಕ್ಬಿಟ್ರಂತ ಅವ್ರು ಶರಣರ ಶ್ರೇಷ್ಠ ಅಂತವಂತ ಮಾತು. ಅವರು ಈ ಒಂದು ವಾಕ್ಯವನ್ನ ಎಲ್ಲ ಪದವಿಗಿಂತಲೂ ಸದ್ಗುರುನಾಥನ ಪದವಿ, ಸದ್ಗುರುನಾಥ ಹೇಳ್ತಕ್ಕಂಥ ವಾಣಿಯಲ್ಲಿ ಅಷ್ಟು ವಿಶ್ವಾಸ. ಶಿಶುನಾಥ ಸರಿಪಜ್ಜವರು ಭಕ್ತರ ಮನೆಗೆ ಹಿಂಗ ದಾಟಿ ಹೊಂಟಿದ್ರಂತ. ಸಂಚಾರ ಹೋಗುವಾಗ ಏನ್ ಮಾಡಿದ್ರು? ನೀರಡಿಕೆ ಆತ ಅವ್ರಿಗೆ. ನೀರಡಿಕೆ ಆದಾಗ ಒಬ್ಬ ಭಕ್ತರ ಮನೆಗೆ ಶಿಷ್ಯನ ಮನೆಗೆ ಹೋಗಿ ಸ್ವಲ್ಪ ನೀರು ಕೊಡಪ್ಪ ಕುಡಿಲಿಕ್ಕ, ಭಾಳ ಬಿಸಿಲ ಬಂದೇವಿ ಅಂತ ಹೇಳಿ ನೀರು ಇಸ್ಕೊಂಡು ಕುಡಿದ್ರಂತ. ನೀರು ಇಸ್ಕೊಂಡು ಕುಡಿದು ಅವ್ರಿಗೆ ಆಶೀರ್ವಾದ ಮಾಡ್ಬೇಕಲ್ಲ, ನಿನಗೆ ಏನ್ ಬೇಕು ಹೊರ ಕೇಳಂದ್ರ ನೋಡ್ರಿ. ಯಾವಾಗ ಮಹಾತ್ಮರು ತೃಪ್ತಿ ಆಗ್ತಾರ, ಯಾವಾಗ ಮಹಾತ್ಮರು ಸಂತೋಷದಲ್ಲಿ ಇರ್ತಾರ, ಆ ಹೊತ್ತಿಗೆ ಏನ ಆಶೀರ್ವಾದ ಮಾಡ್ತಾರ ಅಂತ ಹೇಳಕ್ ಬರಂಗಿಲ್ಲ. ಆಶೀರ್ವಾದನೂ ಹಾಕಿರ್ತಾವು, ಶಾಪನೂ ಹಾಕಿರ್ತಾವು. ಕೇಳುವಂತ ಶಿಷ್ಯ ಬಾ ಶಾನೆ ಇರ್ಬೇಕು. ಅವ ಏನ್ ಮಾಡಿದಂತ ಕೇಳಿ, ಏನಪ್ಪಾ ಮತ್ತ ಏನು ಬೇಕು ನಿನಗೆ ವರ? ತೃಪ್ತಿ ಆತವ್ರಿಗೆ. ನೀರು ಕುಡಿದ್ರು. ನೀರು ಕುಡಿದಾಗ ಆನಂದ ಆತವ್ರಿಗೆ, ಸಂತೋಷ ಆತು. ಬಾಳ ಹಸ್ತಾ ನಿಮ್ಗೆ ಹೊಟ್ಟೆ ಊಟ ಕೊಟ್ರೆ ಸಂತೋಷ ಆಕತಿಲ್. ಬಾಳಷ್ಟ ನೀರಡಿಸ್ತಾ ನೀರು ಕೊಟ್ರ ತನ್ನ ಚಲೋ ಸಿಹಿ ನೀರು ಕೊಟ್ರ ಸಂತೋಷ ಆಗ್ತದ. ಆತ್ಮಾಶೀರ್ವಾದ ಆಟೋಮೆಟಿಕ್ ಅವ್ರಿಗೆ ಹಾಕಿರ್ತೈತಿ. ಹಂಗ ಇವ್ರು ಶಿಶುನಾಥ ಸರಿಪಜ್ಜವರು ಸಂತೋಷ ಆಗಿ ಏನ್ ಬೇಕು ವರ ಕೇಳಪ್ಪ ನಿನಗಂತ ಕೇಳಿದ್ರು. ಇವಂದ ಯಪ್ಪ ನಿಮ್ ಕೃಪಾದಿದ್ರ ಸಾಕು ನನಗಂದ್ರು ಶಿಷ್ಯ. ನಿಮ್ಮ ಕೃಪೆ ಒಂದು ಆದ್ರ ನಾನು ಸಾಕ್ಯಪ್ಪ, ಇಷ್ಟ ಇರ್ಲಿ ಯಾವತ್ತು ಅಂತಂದಾಗ ಸಂತೋಷ ಆಯ್ತು. ನಿನ್ನ ವಂಶ ನಿರ್ವಂಶ ಆಗ್ಲಿ ಅಂದ್ಬಿಟ್ರು ಅವ್ರು. ಯಾರು? ಶಿಶುನಾಥ ಸರಿಪಜ್ಜವ್ರು. ನಿನ್ನ ವಂಶ ನಿರ್ವಂಶ ಆಗ್ಲಿ ಅಂತ ಅರ್ಥ ಏನಂತ ಕೇಳಿದ್ರೆ, ನಿನ್ನ ಜನ್ಮನೇ ಇಲ್ಲ ಅಂತಿನ್ನ. ನಿನಗ ಜನನ ಮರಣಾದಿಗಳು ಅಂದ್ರೆ ಈ ಸಂಸಾರ ಸಾಗರ ನಿನಗಿಲ್ಲ. ಜನನ ಮರಣಾತ್ಮಕವಾಗಿರ್ತಕ್ಕಂಥ ಸಂಸಾರ ಬಂಧನ ಐತಿಲ್ಲ ಇದು, ಈ ಭವಸಾಗರ. ಇದನ್ನ ಭವಸಾಗರ ಮತ್ತೆ ಪುನಃ ನೀನು ಬರಾಕ್ ಹೋಗ್ಬೇಡ, ನೀನು ಮೋಕ್ಷ ಆಗ್ಲಿ ಅಂತ ಅರ್ಥ ಅದು. ನಿನಗೆ ಮೋಕ್ಷ ಆಗ್ಲಿ ಅಂತ ಹೇಳಿ ಅವ್ರು ಆಶೀರ್ವಾದ ಮಾಡಿದ್ರು. ಹೆಂಗ್ ಗುರುವಿನ ಕೃಪೆ ಒಲು ಅಂದ್ರೆ ಹೆಂಗಿರ್ತದ, ಕರುಣೆ ಹೆಂಗ್ ಬರ್ತದ ಹೇಳಕ್ ಬರಂಗಿಲ್ಲ. ಚೆನ್ನವರ ಶಿವೇಂದ್ರ ಶಿವಯೋಗಿಗಳು ಅಂತ ಹೋಗಿದಾರ ಕೇಳಿ. ಚೆನ್ನವರ ಶಿವೇಂದ್ರ ಶಿವಯೋಗಿಗಳು ಮಹಾನ್ ಪವಾಡ ಪುರುಷರವರು. ಅವ್ರ ಮಠದಲ್ಲಿ ನಾನು ಇರೋದು. ದೊಡ್ಡ ಪವಾಡ ಪುರುಷ, ಧೀರ ಸನ್ಯಾಸಿ, ಅಷ್ಟೇ ವೈರಾಗ್ಯವಂತರು.
ಜಂಗಮ ಕುಲದಲ್ಲಿ ಹುಟ್ಟಿ ಗೌಡಿಕಿನು ಮಾಡ್ತಿರು ಊರ ಗೌಡಿಕಿನು ಮಾಡ್ತಿದ್ರು. ಇತ್ತ ಸ್ವಾಮಿಗಳು ಇದ್ರು ಐಗಳವರು ಜಂಗಮ ಮೂರ್ತಿ. ಅವರು ಇಡೀ ಮಣಿಗೆನ ಬೆಂಕಿ ಹಚ್ಚಿ ಆ ಅರಿವಿ ಸಹಿತ ಅಗ್ನಿಯೊಳಗೆ ಒಗದ ಸುಟ್ಟ ಬಂದಿರತಕ್ಕಂಥ ವೈರಾಗ್ಯ ಮೂರ್ತಿಗಳು, ದೊಡ್ಡ ತಪಸ್ವಿಗಳು ಇದ್ರು. ಅವರು ಸಂಚಾರ ಮಾಡ್ತಾ 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 ಭೂತೇಶಾರ್ಜನ ಕರುಣೆಯ ಕಂದ ಚನ್ನಋಷಭೇಂದ್ರ ಶಿವೆಗಳು ಹಿಂಡು ದೇವತೆಗಳ ಗಂಡ ಅಂತಾರ. ಅವರಿಗೆ ದೇವತೆಗಳ ಸಹಿತ ಅನ್ಸುವಂತ ಶಕ್ತಿ ಆ ಯೋಗಿಯಲ್ಲಿತ್ತು. ಆವಾಗ ಏನ್ ಮಾಡಿದ್ರು ಅಂದ್ರೆ ಈ ಕಡೆ ಎಲ್ಲ ಸಂಚಾರ ಮಾಡ್ತಾ ಮಾಡ್ತಾ ಬಂದು ಗುರುವಿನ ಕರುಣೆ ಅಂತಕ್ಕಂಥ ಪಡೆದುಕೊಂಡು ಸಂಚಾರ ಮಾಡ್ತಾ ಬಂದ್ರು. ಬಂದ ಬೈಲಂಗುಲ್ ತ ಮದನ್ ಭಾವಿ ಅಂತ ಒಂದು ಗ್ರಾಮ, ಅದೇ ಗ್ರಾಮದವರು ನಾವು. ಅಲ್ಲಿ ಏನಾಯ್ತು ಅಂತ ಕೇಳಿದ್ರೆ ಉಳಿದಿದ್ರು. ಉಳಿದಾಗ ಹೊಟ್ಟೆ ಭಯಂಕರ ಹೊಟ್ಟೆ ನುಸಾಕತ್ತು ಅವ್ರಿಗೆ, ಭಯಂಕರ ಹೊಟ್ಟೆ ನುಸಾಕತ್ತು. ನೀಲಗಂಗಮ್ಮ ಅಂತ ಪರಮ ಶಿಷ್ಯಾಳ ಅವರಿಗೆ. ಅಂದ್ರ ಗುರುವಿನ ಕರುಣೆ ಹೆಂಗ ಆಕತ್ತ ಅನ್ನೋದು ಹೇಳ್ತೇನೆ ನಿಮಗ್. ಬಾಳ ಹೊಟ್ಟೆ ನುಸಾಕತ್ತಿತ್ತು. ಉಳ್ಳಾಡಕತ್ ಬಿಡ್ರು, ನೆಲಕ್ಕೆ ಬಿದ್ದು ಉಳ್ಳಾಡಕತ್ರು. ನೀಲಗಂಗಮ್ಮ ಬಾಳ ಪರಮ ಶಿಷ್ಯಾಳಿದ್ಲು. ಹಿಂಗ್ಯಾಕ್ ಮಾಡಾಕತ್ರಪ್ಪ, ಏನಾಗಕತ್ತು ಅಂತ ಹೇಳಿ ಅಲ್ಲಿ ಒಬ್ರು ಬಾಳಪ್ಪಜ್ಜ ಅನ್ನೋರೊಬ್ಬರು ಅಗದಿ ಸಖ್ಯ ಭಕ್ತವ, ಚನ್ನವರಶ್ಮಿ ಶಿವಯೋಗಿಗೆ ಬಹಳ ಆಪ್ತಿಯ ಒಂದು ಶಿಷ್ಯ ಅವ. ಯಾವತ್ತು ಬಂದವ ಬರಾವ ಕುಂಡ್ರವ ನಿಲ್ಲವ ಅವ್ರ ಜೋಡಿ ಇರವ. ಅವಾಗ ಈಕಿ ನೀಲಗಂಗಮ್ಮ ಗೊತ್ತಿತ್ತು ಅವ ಸ್ವಲ್ಪ ಹೊಟ್ಟಿ ತಿಕ್ತಾನಂತ ಗೊತ್ತಿತ್ತು. ಅವ್ರದೆಲ್ಲ ಆ ಹೊತ್ತಿಗೆ ಏನಿತ್ತು ಅಂತ ಕೇಳಿ ಬಡತಾನ ಪರಿಸ್ಥಿತಿ. ಆವಾಗ ಅಜ್ಜ ಅವ್ ನಟ್ ಕಡಿಯಾಕ ಹೋಯ್ತು ಹೊಲಕ್ಕ, ಮನಿ ಕಳ್ಸಿಳಕಿ. ಯಪ್ಪ ಅಜ್ಜ ಭಾಳ ಉಳ್ಳಾಡತಾರ, ಭಾಳ ತ್ರಾಸ ಮಾಡ್ಕೊತಾನು, ಸ್ವಲ್ಪ ಅವ ಹೊಟ್ಟಿ ಸ್ವಲ್ಪ ತಿಕ್ತಾನ, ಕರ್ಕೊಂಬರೋರಿ ಅಂತ ಕಳ್ಸಿದ್ಲು. ಅವ್ ನಟ್ ಕಡಿಯಾಕ ಹೋಗಿದಾನ. ಮತ್ ನಟ್ ಕಡಿಯಾಕ ಅಲ್ಲಿ ಕಳ್ಸಿದ್ಲು, ಹೋಗ್ಯಪ್ಪ ಕರ್ಕೊಂಬರೋಗ ಅಂತ ಹೇಳಿ. ಒಬ್ಬ ಮನುಷ್ಯನ್ ಬಿಟ್ಲು. ಅಂದ ಕೂಡ್ಲೆ ಇವತ್ತು ಹಿಂಗ ನಟ್ ಕಡಿಯಾಕ ಬಂದಿನಿ, ಏನಾಗ ಅಜ್ಜ ಭಾಳ ಉಳ್ಳಾಡತಾನ, ಭಾಳ ಹೊಟ್ಟೆ ನೋಸಾಕತ್ತಂತ ಬಂದ್ರೆ. ಬಂದ್ ಕೂಡ್ಲೆ ಉಳ್ಳಾಡತ್ತಿದ್ದಲ್ಲ ಅಜ್ಜ, ಸ್ವಲ್ಪ ಕೊಬ್ಬರಿ ಎಣ್ಣೆ ತಗೊಂಡು ಹಿಂಗ್ ಹೊಟ್ಟಿ ಮ್ಯಾಗ ಕಳಿಸ್ತಾವ. ಅದೊಂದು ಪದ್ಧತಿ ಇರ್ತೈತಿ, ಅದು ಮೆತ್ತಡ್ಡೆ ಕೆಲವು ಮಂದಿ ಕೆಲವು ಸಿಗ್ತಾವ. ಅವು ಹಿಂಗ ತಿಕ್ಕಿದ ಕೂಡ್ಲೆ ಅಂದ್ರೆ ಹೊಟ್ಟೆ ಕಡ್ದು ಹೋಯ್ತು. ಅಲ್ಲೇ ನಿದ್ದೆ ಹತ್ತಿ ಬಿಡ್ತು. ಅಜ್ಜ ಭಾಳ ತ್ರಾಸ ಆಗತ್ತಿತ್ತಲ್ಲ. ಅದ್ ಕೂಡ್ಲೆ ಅಂದ್ರೆ ನಿದ್ದೆ ಹತ್ತಿ ಬಿಡ್ತು. ಎಚ್ಚರ ಆತು. ಎಚ್ಚರ ಆದ ಕೂಡ್ಲೆ ನನ್ ಭಾಳ ಸಮಾಧಾನ ಆತು. ನೀಲಗಂಗಮ್ಮ ಅಮ್ಮನ ಹೆಸರು ನೀಲಗಂಗಮ್ಮ, ಭಾಳ ಸಮಾಧಾನ ಆತು ನನಗೆ. ಯಾರು ಅವ್ರು ಹೊಟ್ಟೆ ತಿಕ್ಕಿದವರು? ಏನ್ ಬಿಡಪ್ಪ ಪಾಪ ಬಾಳಪ್ಪ ಅಂತ ಬಂದಿದ್ದಲ್ಲ, ಅವನ ಹೊಟ್ಟೆ ತಿಕ್ಕಿದಾನ. ಹಂಗ ಅಂದ್ ಕೂಡ್ಲಿ ಅಂದ್ರೆ ನೋಡು ಆಶೀರ್ವಾದ ಹೆಂಗೈತಿ, ಹೆಂಗ್ ಬರ್ತೈತಿ ಯಾಕೆ ಬರಗಿಲ್ಲ ಬಾಯಿಂದ. ಒಲು ಅಂದ್ರೆ ಹೆಂಗಿರ್ತತ್ ನೋಡ್ರಿ. ಚನ್ನಋಷಭೇಂದ್ರ ಶಿವಗಳು ಆಶೀರ್ವಾದ ಮಾಡ್ರಿ ಅವ್ರಿಗೆ. ಎಲ್ಲಿ ಹೋದ ಮತ್ತೆ ನಟ್ ಕಡಿಯಾಕ ಹೋರಪ್ಪ, ಪಾಪ ನಟ್ ಕಡ್ದಾಗ ಅವ್ರ ಜೀವನ ಬಡತನದ್ದು ಪರಿಸ್ಥಿತಿ ಅಂತ ಹೇಳಿದ್ರು. ನಟ್ ಕಡಿಯಾಕ ಹೋಯ್ದಾನ. $2 $1. ಅವಾಗೆಲ್ಲ 8 ಸ್ವಲ್ಪ ಕಡಿಮೆ ಅವಾಗ, ಈಗಿನ ಗತಿ ಇರಂಗಿಲ್ಲ. ಅಷ್ಟಕ್ಕೆ ಹೋಗ್ಯಾನ. ನನ್ನ ಹೊಟ್ಟೆ ನೋವು ಕಡಿಮೆ ಮಾಡಿದಾನ ಅಂದ್ಯಾಗ ಆಶೀರ್ವಾದ ಮಾಡಿರು. ಅವ 8 ಎತ್ತಿನ ಒಕ್ಕಲುಗಾರ ಆಗ್ಲಿ, ಕಾರೆತ್ತಿ ಮೆರೀಲಿ, ಮೃಷ್ಟಾನ್ನ ಭೋಜನ ಊಟ ಮಾಡ್ಲಿ ಅಂದ್ರು ಅಜ್ಜ. ಎಂತಾದ ಪರಿಸ್ಥಿತಿ ಅವ್ರದ್ದು, ಅಂತ ಬಡತನ ಪರಿಸ್ಥಿತಿ ಒಳಗ ಚಲೋ ಆಶೀರ್ವಾದ ಮಾಡಿಬಿಟ್ಟ ಅಜ್ಜ. ಆಶೀರ್ವಾದ ಮಾಡಿ ಕೂಡಲೇ ನೋಡ್ರಿ, ಕೆಲವೊಂದ್ ದಿವ್ಸ ಹೋದ್ ಕೂಡ್ಲೆ 8 ಎತ್ತಿನ ಒಕ್ಕಲ್ತನ ಮಾಡಾಕತ್ತಾರ ಅವ್ರು. ಅಲ್ಲೇ ಮಠದಂತೆ ಕೇಳ್ತಾರ ಮಣಿ. 8 ಎತ್ತಿನ ಒಕ್ಕಲ್ತನ ಮಾಡಾಕತ್ತಾರ. ಅಷ್ಟೊಂದು ಭೂಮಿ ತಗೊಂಡ್ರ ಅಂತ ಅರ್ಥ. ಅದು 8 ಎತ್ತು ಕಟ್ಟಿ ಅದನ್ನ ಒಕ್ಕಲ್ತನ ಮಾಡ್ಬೇಕು, ಅಷ್ಟು ಭೂಮಿ ತಗೊಂಡ್ರು ಅವ್ರು. ಭೂಮಿನ ತಗೊಂಡ್ರು, ದೊಡ್ಡ ಮಣ್ಣಿನ ಹಾಕ್ಸಿದ್ರು, ಕಾರೆತ್ತಿ ಮೇರೆ ಹಾಕತ್ರು. ಮತ್ ಮನ್ಯಾಗ ಅಟ್ಟೆಲ್ಲ ಇದ್ದ ಮೃಷ್ಟಾನ್ನ ಭೋಜನ ಉಣ್ಣೋದೇ ಅಂತ ಮತ್ ಆರಾಮ್ ಉಳಿದ್ರು ಅಂತ ಅರ್ಥ. ಅಂದ್ರ ಇದನ್ನ ಹೇಳೋ ತಾತ್ಪರ್ಯ ನೆತ್ತಿಕೆ ಇದ್ರೆ, ನಮ್ಮಲ್ಲಿ ಗುರುವಿನ ಮೇಲೆ ಇಟ್ಟಿರ್ತಕ್ಕ ಶ್ರದ್ಧೆ ಮುಖ್ಯಿಲ್ಲಿ. ಅವ್ರ ಕರುಣೆ ಪಡ್ಕೊ ಸುಮ್ಮನೆ ಬರ್ತೈತೇನ? ಕರುಣೆ ಅದು ಶ್ರದ್ಧಾನು ಮುಖ್ಯಬೇಕು. ಅಂದ್ರೆ ಶ್ರದ್ಧೆ ಭಕ್ತಿಯಿಂದ ನಡ್ಕೊಂಡಾಗ, ವಿಶ್ವಾಸದಿಂದ ನಂಬಿಕೆ ಇರಬೇಕು. ಇವೆಲ್ಲ ನಮ್ಮಲ್ಲಿ ಇದ್ದಾಗ ಆ ಸದ್ಗುರುನಾಥ ನಮ್ಗೆ ಒಲಿತ. ನಮ್ಮಂತೆಗೆ ಯಾವ್ದು ಇಲ್ಲ ಅಂದ್ರೆ ನೋಡ್ತಾರ ಅವರು, ಗುರುಗಳು ಪರೀಕ್ಷೆ ಮಾಡಿ ನೋಡ್ತಾರ ನಮ್ಮಲ್ಲಿ ಭಯ ಭಕ್ತಿ ಐತೋ ಇಲ್ಲೋ, ನಮ್ಮಂತೆಗೆ ಯಾವ ಒಂದು ಒಳ್ಳೆ ಒಳ್ಳೆ ಗುರುಗಳು ಅದಾವೋ ಇಲ್ಲೋ. ಎಲ್ಲ ನೋಡಿ ಆಶೀರ್ವಾದ ಮಾಡ್ತಾರೆ. ಸುಮ್ಮನೆ ಎಲ್ಲಾರು ಆಶೀರ್ವಾದ ಮಾಡಂಗಿಲ್ಲ, ಎಲ್ಲರೂ ಸುಮ್ಮನೆ ಉಪದೇಶ ಮಾಡಂಗಿಲ್ಲ. ಕೇಳಿದಾಗಲೇ ಹೇಳಬಾರದು ಬ್ರಹ್ಮವಿದ್ಯೆ ಅಂತ. ಕೇಳಿದ ಕೂಡಲೇ ಬಡ 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 ಎಲ್ಲ ಬ್ರಹ್ಮವಿದ್ಯೆ ಯಾರು ಉಚ್ಚಳಂಗಿಲ್ಲ. ಅದಕ್ಕ ಕೆಲವೊಂದು ನೇಮಗಳದಾವು. ಆ ನೇಮ ಪ್ರಕಾರ ಅವು ಚತುರ್ವೇದ ಸೇವೆಗಳಂತ ಬರ್ತಾವ. ಎಲ್ಲಾ ಸೇವಾದಿಗಳನ್ನ ಮಾಡಿದಾಗ ಆಪ್ತ ಅಂಗಸ್ಥಾನ ಸದ್ಭಾವದಿಂದ ಸದ್ಗುರುನಾಥನ ವರಿಸೋದು. ಸೇವೆಗನ ಸದ್ಗುರು ಅಲಿತಾನ. ಅವನ ಸೇವೆಯನ್ನ ಮಾಡಿದ್ದು ನೋಡಿ ಆ ಗುರುನಾಥ ನಮಗ
ಒಲಿದು ಆಶೀರ್ವಾದ ಮಾಡಿದ ಅಂತ ಕೇಳಿದ್ರ ಈ ಒಂದು ಜನನ ಬಂಧನ ಐತಿಲ್ಲ, ಜನನ ಮರಣಾತ್ಮಕ ರೂಪವಾಗಿರ್ತಕ್ಕಂಥ ಈ ಭವಪಾಶ ಅನ್ನುವಂಥದನ್ನ ಹರಿದು ಒಗಿತಾರೆ. ಅಂದ್ರೆ ನಮ್ಗ ಆತ್ಮಜ್ಞಾನ ಮಾಡಿಕೊಡ್ತಾರೆ. ಆತ್ಮಜ್ಞಾನ ಮಾಡಿಕೊಟ್ಟಾಗ ನಮ್ಮ ಸ್ವರೂಪ ಜ್ಞಾನ ಆಗಲಾರದೆ ನಮಗ ಏನಾಗಂಗಿಲ್ಲ, ಮೋಕ್ಷ ಆಗಂಗಿಲ್ಲ. ಆ ಸ್ವರೂಪ ಜ್ಞಾನ ಆತಂತ ಕೇಳಿದ್ರೆ ಅವ್ರಿಗೆ ಜ್ಞಾನ ಆಯ್ತು ಅಂದ್ರೆ ಅವ್ರ ಜನನ ಮರಣಗಳನ್ನೇ ಇಲ್ಲ, ನಾನೇ ಆತ್ಮ ಸ್ವರೂಪ ಅಂತಕ್ಕಂಥ ಜ್ಞಾನ, ದಿವ್ಯ ಜ್ಞಾನ ಮಾಡಿಕೊಡ್ತಾರ ಅಂತ ಸದ್ಗುರುನಾಥ ಅಂತ. ಇಲ್ಲಿ ಒಂದು ಮಾತು ಹೇಳ್ತಾರ, ನಿಷ್ಕಾಮ ಪುಣ್ಯ ಬೇಕು, ಗುರುವಿನ ಆಶೀರ್ವಾದ ತಗೋಬೇಕ. ನಿಷ್ಕಾಮ ಪುಣ್ಯ, ಸಕಾಮ ಪುಣ್ಯ ಬೇರೆ, ನಿಷ್ಕಾಮ ಪುಣ್ಯ ಬೇರೆ. ಸಕಾಮ ಅಂದ್ರೆ ಗುರುವಿನ ಕಡೆ ಅಪೇಕ್ಷೆ ಇಟ್ಕೊಂಡ್ ಮಾಡೋದಕ್ಕ ಸಕಾಮನ ಪುಣ್ಯ ಅಂತ. ನಿಷ್ಕಾಮನ ಅಂತಂದ್ರೆ ಯಾವ್ದು ಬೇಕಾಗಿಲ್ಲ, ಗುರು ಸೇವಾ ಒಂದೋ ಮಾಡೋದು. ಅದರಿಂದ ಅಂತಃಕರಣ ಶುದ್ಧಿ ಆಗ್ತತಿ. ಅಂತಃಕರಣ ಶುದ್ಧಿ ದ್ವಾರ ವಿವೇಕ ಜಾಗ್ರ ಆಗ್ತತಿ. ವಿವೇಕ ಜಾಗ್ರತೆ ಆತು ಅದಕ್ಕೆ ಜ್ಞಾನ ಆಗ್ತತಿ. ಜ್ಞಾನ ದ್ವಾರ ಮೋಕ್ಷ. ಒಂದಕ್ಕೊಂದು ಸಾಕಳಿದಾವು. ನಾವು ಯಾವುದೇ ತರ ಅಪೇಕ್ಷೆ ಮಾಡಿದೀವಿ ಅಂತಃಕರಣ ಸ್ವಚ್ಛ ಆಗಂಗಿಲ್ಲ, ನಮಗ ವಿವೇಕ ಜಾಗ್ರ ಆಗಂಗಿಲ್ಲ. ಒಳ್ಳೇದು ಕೆಟ್ಟದು, ಧರ್ಮ ಅಧರ್ಮ, ಈ ಸತ್ಯ ಮಿಥ್ಯ ಇವೆಲ್ಲ ಜ್ಞಾನ ಆಗಂಗಿಲ್ಲ. ಜ್ಞಾನ ಆಗ್ಲಿಲ್ಲ ಅಂತಂದ್ರ ಮೋಕ್ಷ ಹಂಗಾಕತಿ, ಬಹಳ ದೂರ ಉಳಿತದ, ನಮ್ಮನ್ನ ಬಿಟ್ಟು ಬಹಳ ದೂರ ಹೋಗ್ಬಿಡ್ತೈತೆ ಅದು. ಅದಕ್ಕ ಇಲ್ಲಿ ನಾವ್ ಹೆಂಗಿರ್ಬೇಕು ಅಂತ, ನಿಷ್ಕಾಮ ಪುಣ್ಯದ ರಾಶಿ ರಾಶಿ ಬಿದ್ದಿರ್ಬೇಕು. ಒಂದು ಮಾತು ಹೇಳ್ತಾರ್ರಿ ಕೇಳ್ರಿ, ನಿಷ್ಕಾಮ ಪುಣ್ಯಾಚಿಯ ಕೋಡಿ, ಅಗಾಧ ವೈರಾಗ್ಯ ಜೋಡಿ ಜೋಡಿ, ನಿತ್ಯಾನಿತ್ಯ ವಿವೇಕ ಆವಡಿ, ತೇ ಪಾವಿಜೆ ರೋಕಡಿ ಸದ್ಗುರು ಕೃಪಾ. ಸದ್ಗುರು ಕೃಪೆ ಆಗ್ಬೇಕಾರ ರಾಶಿ ರಾಶಿ ನಿಷ್ಕಾಮ ಪುಣ್ಯ ಇರ್ಬೇಕಂತ. ಮತ್ತ ಅದಕ್ಕ ನಿಸ್ಸೀಮವಾಗಿರ್ತಕ್ಕಂಥ ವೈರಾಗ್ಯ ಜೋಡಿರ್ಬೇಕಂತ. ಹಾಗೆ ನಿತ್ಯಾನಿತ್ಯ ವಿವೇಕದ ಅಭಿಲಾಷೆ ಇರ್ಬೇಕಂತ. ಆಗ ಮಾತ್ರ ಸದ್ಗುರುಗಳು ನಮಗೇನ್ ಮಾಡ್ತಾರ, ಕೃಪಾ ಅನ್ನುವಂಥದ್ದು ಮಾಡ್ತಾರೆ. ಕೃಪಾ ರೋಕಡಿ ಆಗಿಂದ ಕೃಪಾ ಮಾಡ್ತಾರ ಸದ್ಗುರು. ಅದಕ್ಕ ಇಲ್ಲಿ ರಾಶಿ ರಾಶಿ ನಿಷ್ಕಾಮ ಪುಣ್ಯ ಬಿದ್ದಿರ್ಬೇಕು. ಆಮೇಲೆ ನಿಸ್ಸೀಮ ವೈರಾಗ್ಯ ಇರ್ಬೇಕಂತ್ರಿ. ಪರ ಲೋಕದ ಭೋಗ ಭಾಗ್ಯಗಳ ತ್ಯಾಗ ಮಾಡಿ. ವಿವೇಕದ ಒಂದು ವಿಚಾರ, ವಿವೇಕ ಅಂದ್ರೆ ಏನು ಅಂತ ಕೇಳಿದ್ರ, ಇಹದಲೋಕದಲ್ಲಿರ್ತಕ್ಕ ಸುಖ ಮುಂದೆ ಪರಲೋಕದ ಸ್ವರ್ಗಾದಿ ಲೋಕ ಪ್ರಾಪ್ತಿ ಆಕಲ್ಲ, ಅಲ್ಲಿರ್ತಕ್ಕಂಥ ಎಲ್ಲ ಸುಖವನ್ನ ತ್ಯಾಗ ಮಾಡಿರ್ತಕ್ಕಂಥವ್ರು. ಏನು ಬೇಡಪ್ಪ ನಮಗ ಈ ಸುಖಗಳು, ಗುರುನಾಥ ನೀವ ಬಿದ್ರ ಸಾಕ ಅಂತ ಈ ರೀತಿ ಇರ್ಬೇಕಂದ ಮನುಷ್ಯನ್ಯಾಗ. ಹಿಂಗ ಜರ್ ಇತ್ತು ಅಂದ್ರೆ ಅವ್ ಏನಕ್ಕಡ್ರಿ, ನಿಷ್ಕಾಮ ಪುಣ್ಯ ಪ್ರಾಪ್ತಿ ಆಕೈತಂತ. ನಿಷ್ಕಾಮದ ಪುಣ್ಯ ಪ್ರಾಪ್ತಿ ಆತು ಅಂತ ಕೇಳಿದ್ರೆ ಅವನಿಗೇನು ಕೊರತಿಲ್ಲ. ಗುರುವಿನ ಕೃಪೆ ಹಂಗ ಸುಮ್ನೆ ಎಲ್ಲಾರ ಮ್ಯಾಗ ಆಗಂಗಿಲ್ಲ. ಅವನ ಮನಸ್ಸು ಬಂತಂದ್ರೆ ಒಂದು ಕಲಸದು ಉದ್ಧಾರ ಮಾಡ್ತಾನ. ಅದು ಇದು ಬಿಡ್ರಿ ನೀವು, ಸಿದ್ಧಾರೂಢರ ಚರಿತ್ರೆ ಇನ್ನೊಂದು ಮಾತು ಬರ್ತೈತಿ. ಏನಂದ್ರ, ಕ್ರೂರವಾಗಿರ್ತಕ್ಕಂಥ ಒಂದು ಹುಲಿ, ಕ್ರೂರ ಅದು ಸಾಧು ಪ್ರಾಣಿಯಲ್ಲಿ ನಿಮ್ಗೆ ಗೊತ್ತು. ಹುಲಿ ಈಗ ಬಂದ್ರೆ ಈಗ ಕುಡಿರ್ತಾರೆ ನೀವು, ಇಲ್ಲಿ ಎದ್ದು ಓಡಿ ಬಿಡ್ತಾರೆ. ಹಂಗ ಅದು ಸಾಧು ಪ್ರಾಣಿಯ ಕ್ರೂರವಾಗಿರ್ತಕ್ಕಂಥ ಮೃಗ. ಅದು ಅರಣ್ಯದಲ್ಲಿ ಅಗ್ದಿ ಸ್ವಚ್ಛಂದವಾಗಿ ತಿರುಗಾಡ್ತಕ್ಕಂಥ ಅದೊಂದು ಮೃಗ ಅದು. ಆ ಹುಲಿ ಅಂತ ಹುಲಿಗೆ ಏನ್ ಮಾಡಿದ್ರು, ಉದ್ಧಾರ ಮಾಡಿದ್ರು ನೋಡ್ರಿ. ಎಂತ ಒಂದು ಕರುಣಾ ಮೂರ್ತಿಗಳು ಅವರು. ಸಂಚಾರ ಮಾಡ್ತಾ 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 ಕಾವೇರಿ ನದಿ ದಂಡಿ ಮೇಲೆ ದನ ಕಾಯ್ತಿರು ಹುಡುಗರು. ದನ ಕಾಯ್ತಕ್ಕಂಥ ಹುಡುಗರ ಜೋಡಿ ಇವರು ಅಜ್ಜಾರ್ ಸಂಚಾರ ಸಾಧು ಅಂತ ಅವಕೇನು ಗೊತ್ತ ಮಕ್ಕಳಿಗೆ. ಎಲ್ಲರೂ ಕೂಡಿ ಕುರಿ ಕಾಯಕ ದನ ಕಾಯಕ ಹೋಗಿದ್ರು. ಕಾವೇರಿ ನದಿ ದಂಡಿ ಮೇಲೆ ಅಜ್ಜಾರ್ ಸಂಚಾರ ಮಾಡ್ಕೊಂತ ಅಲ್ಲೇ ಇದ್ರು. ಈ ಹುಡುಗರು ಕರಿತೀರ ಅಜ್ಜಾನ್, ಈ ಬರಪ್ಪ ಅಜ್ಜ ನಮ್ ಕೂಡ ಒಟ್ಟ ಆಟ ಬಾಳ್ಬಾ. ಮತ್ ಇವ್ರಿಗೂ ಅಷ್ಟ ಬೇಕಲ್ವ ಅಂತ. ಅವ್ರು ಬ್ರಹ್ಮಜ್ಞಾನ ಇದ್ರು ಕೂಡ ಅವ್ರಿಗೇನ್ ಅವ್ರ ಜೋಡಿ ನಿಂದಿರ್ತಿದ್ರು, ಹೋಗಿದ್ರು. ಅವ್ರಿಗೆ ಊಟ ಮಾಡಾಗ ಅವರು ರೊಟ್ಟಿ ಕೊಡ್ತಿದ್ರು, ಊಟ ಕೊಡ್ತಿದ್ರು. ಇಲ್ಲ ಅವು ಏನು ಇದಕ್ಕಂದ್ರೆ ಕುರಿ ಹಾಲ ಹಿಂಡಿ ಕೊಡ್ತಿದ್ರು. ಹೀಗ ಕುರಿಗಾಯಿ ದನಗಾಯಿ ಮಂದಿ ಜೋಡಿ ಇರ್ತಿದ್ರು ಅಜ್ಜ ಅವರು. ಒಂದ್ಸಲ ಏನಾತಂತ ಕೇಳಿದ್ರ, ಎಲ್ಲಾರು ಕೂಡಿ ಬುತ್ತಿ ಬಿಚ್ಚಿ ಊಟ ಮಾಡತ್ತಿದ್ರು. ಆ ಕುರಿಗಳು ಓಡ್ಕೋತ ಬಂದು ಬೆದರಿ ಭಯಭೀತ ಓಡ್ಕೋತ ಬಂದ ಕೂಡಲಿ ಏನೈತಿ ಅಂತ ನೋಡಿದಾಗ ಅಲ್ಲಿ ಒಂದು ಹುಲಿ ಕಂಟ್ಯಾಗ ಕುಂತಿತ್ತು. ಕಂಟ್ಯಾಗ ಹುಲಿ ಕೂತದ್ ನೋಡ್ರಿ ಸಿದ್ಧಾರೂಢ ಅವರು ಹಿಂದಿಂದ ಹೋದ್ರು. ಪಟ್ಟೆ ಚಪ್ಪಡಿಸಿರೋದು ಬೆನ್ ಮೇಲೆ, ಕಿವಿ ಹಿಡಿದು ಬಿಟ್ರು. ನಿಶಕ್ತಿ ಆಗ್ಬಿಡ್ತಾವ. ಅದ್ರ ಮೇಲೆ ಹೈತ್ ಕುಂತ್ರು. ನಡಿ ಹುಡುಗರ ಕಡೆ ಅಂತಂದ್ರ ಅಜ್ಜ ಅವ್ರು. ಬಂತಿರೋದು ಹುಲಿ. ಬರ್ರಿ, ಹುಲಿ ಮೊದ್ಲ ಅದ ಎಂತ ಪ್ರಾಣಿ ಅದು ಗೊತ್ತ ನಮಗಂತೆ, ಓಡಾಕತ್ತೀವಿ ಅಂಜಿ. ಏನ್ ಮಾಡಂಗಿಲ್ಲ, ಬಾ ಸಾಧು ಪ್ರಾಣಿ ಐತ್ ಬರ್ರಿ ಇದಂತೆ. ಒಂದ್ ಹೊಲತ್ಕಾರಂದ ಹುಡುಗನ ಎಬ್ಸಿ ಕುಡಿಸಿರ ಹುಲಿ ಮೇಲೆ. ಅಲ್ಲಿಂದ ಭಯಭೀತಾಗಿ ಎಲ್ಲ ಕುಂದ್ರುದು ನಿಲ್ಲುದು ಮಾಡಾಕತ್ತಾರ ಹುಲಿ ಜೋಡಿ.
ಅದು ಹುಲಿ ದಿನ ಬರಾತಿತ್ತು ಇವ್ರ ಜೋಡಿ. ದಿನಾಲು ಅದು ಒಣದಾಗ ಹೋಗಿತ್ತು, ಮಧ್ಯಾಹ್ನ ಇವ್ರ ಟ್ಯಾಂಕ್ ಬರ್ತಿತ್ತು, ಹಿಂಗ ದಿನ ನಡೀತಿರೋದು. ಒಬ್ಬ ಬೇಟೆಗಾರ ಅದನ್ನ ವಿಚಾರ ಮಾಡಿದ, ಈ ಒಂದ ಹುಲಿನ ಕೊಂದಿದ್ರ ಚರ್ಮ ಸರ್ಕಾರದವ್ರು ಕೊಟ್ರೆ ಬಹುಮಾನ ಕೊಡ್ತಾರ, ಅನಾಯಾಸ ಸಿಗ್ತತಿಲ್ಲ. ಇದೆ ಕಾಡ್ನ್ಯಾಗ ಹೋಗೋ ಜರೂರಿಲ್ಲ, ಬರೋದು ಜರೂರಿಲ್ಲ, ಅನಾಯಾಸ ಸಿಗ್ತತಿ ಅಂತ ಬಂದು ಗುಂಡಿಟ್ಕೊಂಡ್ ಕೂತಿದ್ದ. ದಿನ ಬರೋಕ್ ಸ್ವಚ್ಛಂದಾಗಿ ಬರಾತಿತ್ತು. ಬರುವಾಗ ಕಂಟ್ಯಾಗ ಅವಿತು ಕುಂತ ಬಂದೂಕ ಗುಂಡು ಹಾರಿಸ್ಬಿಟ್ಟ. ಅದ ಒಂದು ಕ್ಷಣಾರ್ಥದಲ್ಲಿ ಅದು ಪ್ರಾಣ ಅಂತ ಒದ್ದಾಡಕತ್ರಿ. ಆ ಸಂಗಟಕ್ಕೆ ಅವನ ಹೊಟ್ಟಿನ ಹರಿತದು ಹೋಗಿ ಅವ ಆ ಕಡೆ ಬಿದ್ದ, ಇದ್ ಕಡೆ ಅದ ಸಿದ್ದಾಡಚಾರ ನೋಡಿದ್ರು, ಓಡ್ಕೋತ ಬಂದ್ರು ಏನಾತು ಅಂತ. ಬಿದ್ದಿತ್ತಲ್ಲ ಇದು ಗುಂಡು ಹಾರಿಸ್ಕೊಂಡು, ಅವ ಆ ಕಡೆ ಬಿದ್ದಿದ್ದಲ್ಲ, ಅದ್ರ ತಲೆ ತಗೊಂಡು ತೊಡಿ ಮೇಟ್ಕೊಂಡ್ರು ರಜ ಅವ್ರು. ಹೇ ಪ್ರಾಣಸಕನೇ, ನೀನು ಆತ್ಮೀಯ ಮಿತ್ರನೇ, ಇವತ್ತಿನ ದಿವ್ಸ ನೀ ಇಂಥ ಸಂಕಟ ಬಂತು, ಅದಕ್ಕ ನೀನು ಈ ಒಂದು ಈ ದೇಹದಲ್ಲಿ ಇರುವಾಗ ಈ ದೇಹವನ್ನು ತ್ಯಾಗ ಮಾಡು, ನೀನು ಆತ್ಮಕ್ಕೆ ಶಾಂತಿ ಇರಲಿ. ಈ ದೇಹವನ್ನು ತ್ಯಾಗ ಮಾಡಿದನ ಮುಂದೆ ನೀ ಆಗ್ತಿ ಅಂತಕ್ಕೆ ಮನುಷ್ಯರ ಮೇಲೆ ಹುಟ್ಟಿ ಬರ್ತಿ. ಹುಟ್ಟಿ ಬಂದ ಯಾವಾಗಲೂ ನಾನು ಅಂಗ ಸಂಘದಲ್ಲಿ ನೀನು ಇರ್ತೀಯ ಅಂತ ಹೇಳಿ ಆಶೀರ್ವಾದ ಮಾಡಿರಂತ. ಪ್ರಾಣ ತ್ಯಾಗ ಮಾಡಿ ಹುಲಿ ಅದು ಪ್ರಾಣ ತ್ಯಾಗ ಮಾಡಿ ಮುಂದೆ ಗುರುನಾಥರೊಳಗೆ ಹುಟ್ಟಿ ಬಂದ್ರಂತ. ನೀವು ಬಿದ್ದಿದ್ದಲ್ಲಿ ಹೊಟ್ಟೆ ಹರ್ಕೊಂಡ ಸಿದ್ದಾಳದವ್ರು ಊರಾವ್ 4 ಮಂದಿ ಕರೆಸಿ, ಇವೇನು ಸಾಯುದಿಲ್ಲ, ಒಂದು 6 ತಿಂಗಳು ಹಾಸಿಗೆ ಇಡ್ತಾನೋ ಅಂತೇಳಿ ಹೊಟ್ಟಿ ಒಂದು ಅರ್ಬಿ ಕಟ್ಟಿ ಕಳಿಸ್ಕೊಟ್ರಂತ. ಹೇಳು ತಾತ್ಪರ್ಯ ಅಂತ ಕೇಳಿದ್ರಿ ಇಲ್ಲಿ. ಮುಂದೆ ಗುರುನಾಥರೊಳರಾಗಿ ಜನ್ಮ ತಗೊಂಡು ಸಿದ್ದಾಳ ಜನ ಸಣ್ಣ ಬಾಲಕಿದ್ದಾಗ ಅವ್ರ ತಾಯಿ ತೀರ್ಕೊಂಡ್ ಬಿಟ್ಲು. ಇವ್ರ ಕಡೆ ಬಿಟ್ಟು ಇವ್ರ ಕಡೆ ಉಳಿಬೇಕಾದ ಸಿದ್ದ ಗುರುನಾಥರೊಡ್ರು. ಮತ್ತೆ ಇವ್ರ ಅಂಗ ಸಂಘದಲ್ಲಿ ಬೆಳೆಯಲೆಕ್ಕತ್ತಂತ ಹೇಳಿ ಕತಿ ಬರ್ತದ. ಅದಕ್ಕಾಗಿ ಗುರುವಿನ ಕರುಣೆ ಅನ್ನುವಂಥದ್ದು ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಆ ಕರುಣೆಯಿಂದ ನಮಗ ಈ ಜನನ ಈ ಭವದುಃಖ ಅತ್ಯಂತ ದುಃಖದ ನಿವೃತ್ತಿ, ಪರಮಾಣು ಸುಖ ಪ್ರಾಪ್ತಿ ಅನ್ನುವಂಥದ್ದು ನಮಗ ದೊರೀತದ. ಆ ದೊರಿಬೇಕಾದ್ರೆ ಗುರುವಿನ ಕರುಣೆ ಮುಖ್ಯದ. ಆ ಗುರು ಕರುಣೆ ಆಗ್ಬೇಕಾದ್ರೆ ನಮಗ ಸೇವೆಗಳು ಮುಖ್ಯ ಇರ್ತಾವ. ಅದಕ್ಕೆ ಅವನ ಕರುಣೆ ಪಡ್ಕೋಬೇಕು ಅಂತ ಹೇಳಿ, ಬೇರೊಂದು ಪದವಿಯನ್ನು ಪಡಿವೆನೆಂಬಳೆ ಆಸೆ ದೂರದೆನ್ನಳು, ಗುರುವಿನ ಒಲಿಮೆ ದೊರಕೊಳ್ಳಲು ಅಂತ ಹೇಳಿ ನಿಜಗುಣ ಶಿವಿಗಳು ಮತ್ತೊಂದು ಪದವಿ ಪಂಗ ನಮ್ಗೆ ಬೇಕಾಗಿಲ್ಲಪ್ಪ, ಗುರುವೇ ನಿನ್ನ ಕರುಣೆ ನಿನ್ನ ಒಲವು ಅಂತಕ್ಕಂಥ ನಮಗಿದ್ರ ಸಾಕು ಅನ್ನುವಂಥದ್ದನ್ನು ಸತ್ಶಿಷ್ಯನಾಗಿರ್ತಕ್ಕಂಥವು ಇಲ್ಲಿ ಮಾತನ್ನ ಹೇಳ್ಕೊಂಡಿದ್ದಾರೆ. ಅದಕ್ಕಾಗಿ ನಾವು ಆದರೂ ಕೂಡ ಈ ಮನುಷ್ಯ ಜನ್ಮದಲ್ಲೇನೆ ಇದ್ದಾಗ ಈ ಗುರು ಕರುಣೆ ಪಡಿಕೊಂಡು ಮನುಷ್ಯ ಜನ್ಮದ ಸಾರ್ಥಕತೆ ಮಾಡಿಕೊಳ್ಳುವಂಥ ಸದ್ಬುದ್ಧಿಯನ್ನ ಆ ಗುರುದೇವ ಬಸವೇಶ್ವರರು ಕೊಟ್ಟು ಕರುಣಿಸಲಿ ಅಂತ ಹೇಳಿ ಕೆಲವು ಮಾತು. ಇವಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ ಶರಣ.